ಟೌನ್ ಹಾಲ್ನಲ್ಲಿ ಇವತ್ತು ವಿಶ್ವಕರ್ಮ ಸಮಾಜದ ಕಾರ್ಯಕ್ರಮವನ್ನು ನಡೀತಾ ಇತ್ತು. ಇನ್ನೇನು ಪ್ರೋಗ್ರಾಂ ಕೊನೆ ಹಂತಕ್ಕೆ ತಲುಪಿತ್ತು ಅಂದಾಗ ಇಬ್ಬರು ಮಹಿಳೆಯರು ಮುತ್ತಿಗೆ ಹಾಕಿ ರಂಪಾಟ ಶುರು ಮಾಡಿದರು. ಯಾಕೆ ಏನಾಯಿತು ಅಂದಾಗ ಅಲ್ಲಿ ಸಿಎಂ ಮಿನಿಸ್ಟರ್ಸ್ ಹೆಸರು ಬಂದಿತ್ತು. ಯಾಕೆ ಅನ್ನೋದನ್ನು ಹೇಳ್ತೀವಿ, ಈ ಸ್ಟೋರಿ ನೋಡಿ. ನೂಕಾಟ, ತಳ್ಳಾಟ, ಕಿರುಚಾಟ. ಅತ್ತ ವಿಶ್ವಕರ್ಮ ಸಮಾಜಕ್ಕೆ ಜೈ, ಇತ್ತ ಧಿಕ್ಕಾರ ಧಿಕ್ಕಾರ ಅನ್ನೋ ಕೂಗು. ಇದು ಇವತ್ತು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೀತಾ ಇದ್ದ ವಿಶ್ವಕರ್ಮ ಸಮಾಜದ ಕಾರ್ಯಕ್ರಮದಲ್ಲಿ ಕಂಡುಬಂದ ಗಲಾಟೆ ಸೀನ್ಸ್. ಇಷ್ಟೆಲ್ಲ ರಂಪಾಟಕ್ಕೆ ಕಾರಣ ಈ ಮಹಿಳೆ ಮತ್ತು 18 ಲಕ್ಷ ಕಳ್ಕೊಂಡಿರೋ ನೋವು. ಹೆಸರು ವಸಂತ ಮುರಳಿ, ವಿಶ್ವಕರ್ಮ ಸಮಾಜದ ರಾಜ್ಯಾಧ್ಯಕ್ಷೆ ಇವಳೇ ನೋಡಿ. ನನಗೆ ಸಿಎಂ ಗೊತ್ತು, ಮಿನಿಸ್ಟರ್ ಗೊತ್ತು, ನಿಮಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 18 ಲಕ್ಷ ರೂಪಾಯಿ ವಂಚಿಸಿದ್ದಾರೆಂದು ಧನಲಕ್ಷ್ಮಿ ಮತ್ತು ಗಂಗಮ್ಮನವರು ಆರೋಪಿಸಿ ದೂರು ದಾಖಲಿಸಿದ್ದಾರೆ. ಎಷ್ಟೇ ಕೇಳಿದ್ರೂ ವಾಪಸ್ ಕೊಡದೆ ಸತಾಯಿಸ್ತಾ ಇದ್ದಾರೆ. ಇವತ್ತು ಟೌನ್ ಹಾಲ್ಗೆ ಬನ್ನಿ, ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅಲ್ಲೂ ನಮಗೆ ಅನ್ಯಾಯ ಆಯಿತು. ಅದಕ್ಕೆ ಟೌನ್ ಹಾಲ್ನಲ್ಲಿ ನಡೀತಾ ಇದ್ದ ವಿಶ್ವಕರ್ಮ ಸಮಾಜದ ಕಾರ್ಯಕ್ರಮದ ಒಳಗೆ ನುಗ್ಗಿದ್ವಿ. ಆದರೆ ಅಲ್ಲೂ ನಮ್ಮ ಮೇಲೆ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋದು ಇವರ ವಾದ. ಒಟ್ಟಾರೆ 5 ಜನಕ್ಕೆ ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು 18.5 ಲಕ್ಷ ನಮ್ಮ ಹತ್ರ ತಗೊಂಡ್ರು ಸರ್. ನಾವು ಕೂಡ RTGS ಮಾಡಿದ್ದೀವಿ, ಎಲ್ಲ ದಾಖಲಾತಿಗಳು ಇದೆ, ಮಾತಾಡಿರೋದಕ್ಕೆ ಎಲ್ಲ ಆಡಿಯೋಗಳು ಇದೆ. CM ಆಫೀಸಲ್ಲಿ ನನಗೆ ಪೃಥ್ವಿರಾಜ್ ಗೊತ್ತು, ರವಿ ಅವ್ರಿಗೆ ಗೊತ್ತು, ಶಿವರಾಜ್ ತಂಗಡಿಯವ್ರು ಗೊತ್ತು, ಶಿವಕುಮಾರ್ ಅವ್ರಿಗೆ ಗೊತ್ತು ಅಂತ ಎಲ್ಲ ಹೇಳಿ ಅವರೆಲ್ಲರ ಬಗ್ಗೆನೂ ಹೇಳಿ ನಮಗೆ ನಮ್ಮ ಹತ್ರ ಹಣಗಳು ತಗೊಂಡು 1 ವರ್ಷದಿಂದ ಕೆಲಸನೂ ಇಲ್ಲ, ದುಡ್ಡು ಇಲ್ಲ ಸರ್. ಅವರು ಟೌನಲ್ಲಿ ಹತ್ರ ಬನ್ನಿ, ನಮ್ಮ ಫಂಕ್ಷನ್ ಇದೆ, ಆ ಫಂಕ್ಷನ್ ಮುಗಿದ್ಮೇಲೆ ನಿಮ್ಮ ದುಡ್ಡು ಏನಿದೆ ನಾನು ಸೆಟ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಸೊ ನಾವು ಬೆಳಗ್ಗೆ ಒಂದು 10:30 ಬಂದು ನಾವು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. 10:30ಇಂದನೂ ನೋಡಿದ್ವಿ, ಫೋನ್ಗಳು ತೆಗಿತಾ ಇರಲಿಲ್ಲ. ಆಮೇಲೆ ಒಳಗಡೆ ಹೋಗೋಕ್ಕೂ ನಾವು ಟ್ರೈ ಮಾಡಿದ್ವಿ, ಬಟ್ ಯಾವುದೇ ಕಾರಣಕ್ಕೂ ನಮ್ಮನ್ನು ಒಳಗಡೆ ಬರಲಿಲ್ಲ. ಇದು ಬ್ಯಾಡ್ ಜಿಲ್ಲೆ ಅಂತೇಳಿ ನಮ್ಮನ್ನ ಆಚೆ ಕಳಿಸಿದ್ರು. ಸದ್ಯ ಈ ಆರೋಪದ ಬೆನ್ನಲ್ಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ವಸಂತ ಮುರಳಿ ಎಲ್ಲ ಆರೋಪಗಳನ್ನ ಅಲ್ಲೆಗೆಳೆದಿದ್ದು ಇವರ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಈಗ ಅವರೇ ನನಗೆ ಅವ್ರ ಯಜಮಾನ್ರೇನೇ ನನಗೆ 6.5 ಲಕ್ಷ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಆ ಸ್ಟೇಟ್ಮೆಂಟು ನಾನು ಕೊಟ್ಟಿದ್ದೀನಿ ಅವರಿಗೆ. ಈಗ ನನ್ನ ಹತ್ರ ನಾನು ಪ್ರತಿ ಸರಿನೂ ಎಲ್ಲರಿಗೂ ಮುಖಂಡರಿಗೂ ಕರೆದಾಗಲೂ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಅವರೇ ನನಗೆ ಕೊಡಬೇಕಾಗತ್ತೆ. ಅವರು ನನಗೆ ಕೆಟ್ಟದಾಗಿ ಮಾಡಬೇಕು ಅಂತ ಉದ್ದೇಶಪೂರ್ವಕವಾಗಿ ಇಲ್ಲಿ ಬಂದು ನನಗೆ ನನ್ನ ಹೆಸರು ಹಾಳು ಮಾಡಬೇಕು ಅಂತ ಮಾಡ್ತಿರೋದು. ಇದರಲ್ಲಿ ನಂದು ಯಾವುದೇ ದೋಷ ಇಲ್ಲ. ನಾನು ಅದು ಏನು ನಿಮಗೂ ದಾಖಲಾತಿ ಕೊಡಿ ಅಂತಂದರೆ ನಾನು ಕೊಡ್ತೀನಿ. ಒಟ್ಟಾರೆ ಈ ಆರೋಪ ಪ್ರತ್ಯಾರೋಪಕ್ಕೆ ಪೊಲೀಸರ ತನಿಖೆ ಬಳಿಕವಷ್ಟೇ ಉತ್ತರ ಸಿಗಬೇಕಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.